अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च ವಂದೇ ಭಾರತ ಮಾತರಂ. ಎಲ್ಲ ಭಾರತೀಯ ಸಚ್ಚಿಂತಕರಿಗೆ ನಮಸ್ಕಾರಗಳು. ಮಹಾಭಾರತದ ಗಂಗೆಯನ್ನು ನಾವು ನೋಡ್ತಾ ನಮ್ಮ ಈ ಕಥೆಯ ಗಂಗೆಯನ್ನು ಕೂಡ ಅವಳಲ್ಲಿ ಹುಟ್ಟಿ ಬಂದ ಭೀಷಣವಾದ ಪ್ರತಿಜ್ಞೆಗೈದ ಭೀಷ್ಮನ ಕಥೆಯನ್ನು ಕೇಳ್ತಾ ಇದ್ದೆವು. ಅದೇ ಭೀಷ್ಮನ ಮನೆಯಲ್ಲಿ ಕೃಪ ಮತ್ತು ಕೃಪಿ ಅನ್ನುವ ಇಬ್ಬರು ಅವನ ಜೊತೆಗೆ ಆಟಾಡಿಕೊಂಡು ಅವನ ಜೊತೆಗೆ ಬೆಳೆದ ಇಬ್ಬರು, ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದರು. ಅದು ಯಾರು ಅಂತ ಒಂದು ಪ್ರಸಂಗದಲ್ಲಿ ಪ್ರಶ್ನೆ ಬಂದಾಗ ಶರದ್ವಾನ್ ಅಂತ ಒಬ್ಬ ಅತ್ಯಂತ ಸಾಮರ್ಥ್ಯ ಹೊಂದಿದ ರಾಜ ಋಷಿ, ಅವನು ತಪಸ್ಸು ಮಾಡ್ತಾ ಕಾಡಿನಲ್ಲಿ ತನ್ನ ಬದುಕನ್ನು ನಡೆಸ್ತಾ ಇದ್ದಾಗ ಜಲವತಿ ಅನ್ನುವಂತಹ ಒಬ್ಬಳು ಹೆಣ್ಣು ಮಗಳ ಜೊತೆಗೆ ಅಪ್ಸರೆಯ ಜೊತೆಗೆ ಬದುಕನ್ನು ನಡೆಸಬೇಕಾದ ಪ್ರಸಂಗ ಬರುತ್ತೆ. ಹಾಗೆ ಅವನು ಬಹಳ ದೀರ್ಘಕಾಲ ಅವಳ ಜೊತೆಗೆ ಬಾಳಲಿಕ್ಕಾಗದೆ ಕೊನೆಗೆ ತಾನು ಪಡೆದ ಮಗುವನ್ನು ಅಲ್ಲೇ ನದಿಯಲ್ಲಿ ತೇಲಿಬಿಟ್ಟದ್ದು. ಆ ದೇಹವನ್ನು ಹೊರಬೇಕಾದಂತಹ ಮೂಲ ದ್ರವ್ಯ ಎರಡು ಬಿದಿರಿನ ಮೆಳೆಯ ನಡುವೆ ಹೋಗಿ ಸಿಲುಕಿ ಎರಡಾಗಿ ಭಾಗವಾಗಿ ಒಂದು ಹೆಣ್ಣು ಒಂದು ಗಂಡು ಆಗಿ ಮಗು ಹುಟ್ಟಿತು. ಅದನ್ನೇ ಅವರು ಮುಂದೆ ಕೃಪಾ ಮತ್ತು ಕೃಪಿ ಅಂತ ಅವರು ವಸ್ತುತಃ ತಪಸ್ಸು ಮಾಡಲಿಕ್ಕೆ ಅಂತ ಹೊರಟು ಹೋದರು. ಇವಳು ತನ್ನ ಪಾಡಿಗೆ ಬಿಟ್ಟು ಹೋದ್ಲು. ಇಂತಹ ಸಂದರ್ಭದಲ್ಲೂ ಆ ಮಗುವನ್ನು ಬೇಟೆಗೆ ಅಂತ ಬಂದ ಶಂತನು ತನ್ನ ಮನೆಯಲ್ಲಿ ಲವಲವಿಕೆಯಿಂದ ಈ ಮಕ್ಕಳು ಇರಲಿ ಅಂತ ಭಾವಿಸಿ ಕರ್ಕೊಂಡು ಬಂದು ಅವುಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟ. ಜೊತೆಗೆ ಭೀಷ್ಮನಿಗೂ ಇವರ ಜೊತೆಗೆ ಒಳ್ಳೆಯ ಸ್ನೇಹ ಇತ್ತು. ಅವರ ನಡುವಿನ ಸ್ನೇಹದಿಂದಾಗಿ ಇಡೀ ಆ ರಾಜ್ಯದಲ್ಲಿ ಶಸ್ತ್ರಶಾಸ್ತ್ರಗಳನ್ನು ಎಲ್ಲರೂ ಕಲಿತದ್ರಿಂದ ಇನ್ನಷ್ಟು ಹೆಚ್ಚು ಅನುಭವಗಳು ಅವರಲ್ಲಿ ಪರಸ್ಪರ ಹಂಚಿಕೊಂಡಿದ್ದವು. ಅದೇ ಕೃಪಿಯನ್ನು ಮುಂದೆ ದ್ರೋಣಾಚಾರ್ಯರಿಗೆ ಮದುವೆ ಮಾಡಿಕೊಡುವಂಥದ್ದು. ಕೃಪಾಚಾರ್ಯರು ದ್ರೋಣರ ಜೊತೆಗೆ ಬಹಳ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದು ಅಂತ ಮುಂದೆಯೂ ಗೊತ್ತಾಗುತ್ತೆ. ಹೀಗೆ ಕೃಪಾ ಮತ್ತು ಕೃಪಿ ಶಂತನುವಿನ ಪಾಲನೆಯಲ್ಲಿ ಬೆಳೆದು ನಿಂತರು. ಶರದ್ವಾನ್ ಮತ್ತೆ ಬಹಳ ದಿವಸಗಳನ್ನು ಕಳೆದ ಬಳಿಕ ಶಂತನುವಿನಲ್ಲಿಗೆ ಬಂದು ಸಂಸ್ಕಾರಯುಕ್ತವಾದಂತಹ ಏನೇನು ಕರ್ತವ್ಯಗಳನ್ನು ನಡೆಸಬೇಕಿತ್ತೋ ಅದೆಲ್ಲವನ್ನು ಕೂಡ ತನ್ನ ಮಕ್ಕಳು ಇವರನ್ನು ನಾನು ಬಿಟ್ಟಿದ್ದೆ ಅಂತ ಅವನಲ್ಲಿ ಒಪ್ಪಿಸಿ, ಈ ಮಕ್ಕಳನ್ನು ನೀನೇ ಮುಂದೆ ನಡೆಸು, ನಾನು ಮಧ್ಯದಲ್ಲಿ ಒಂದು ಜವಾಬ್ದಾರಿನ ಮುಗಿಸುವ ತನಕ ಎಲ್ಲೂ ಹೊರಡಲಿಕ್ಕಾಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಮಕ್ಕಳನ್ನು ಬಿಟ್ಟಿದ್ದೆ. ನಮಗೆ ಎಲ್ಲ ಕಥೆಗಳಲ್ಲಿ ಒಂದು ಸಾಮಾನ್ಯವಾದ ವಿಷಯ ಏನಿರುತ್ತೆ ಅಂದರೆ, ಅವರು ಪಡೆದ ಮಕ್ಕಳನ್ನು ಅಷ್ಟು ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗುವಂತಹ ರೀತಿಯಲ್ಲಿ ದುರ್ವರ್ತನೆ ತೋರಿದ ಹಾಗೆ ಕಾಣುತ್ತೆ. ಆದರೆ ಅವರು ದೈಹಿಕವಾದ ಯಾವುದೊಂದು ಕಾಮನೆಗೆ ಈಡಾಗಿ ಮಕ್ಕಳನ್ನು ಪಡೆದು ಬಿಟ್ಟು ಹೋದದ್ದಲ್ಲ. ಅದರ ರಕ್ಷಣೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳಿದೇ ಬಿಟ್ಟು ಹೋಗಿರ್ತಾರೆ ಅಂತ ಅನ್ನೋದು ಮುಂದಿನ ಕಥೆಗಳಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ದೃಶ್ಯ ನಮಗೆ ಶಕುಂತಲೆಯ ಕಥೆಯಲ್ಲೂ ಬಂದಿತ್ತು. ವಿಶ್ವಾಮಿತ್ರ ಮತ್ತು ಮೇನಕೆಯರ ಫಲವಾಗಿ ಹುಟ್ಟಿದ ಶಕುಂತ ಅನ್ನುವ ಹಕ್ಕಿಗಳಿಂದ ರಕ್ಷಿತವಾದಂತಹ ಆ ಮಗುವನ್ನು ಕಣ್ವರು ತಾವು ಆಶ್ರಮಕ್ಕೆ ಮರಳಿ ಬರುವಾಗ ನೋಡಿ ಕರ್ಕೊಂಡು ಬಂದು ತನ್ನ ಸಾಕು ಮಕ್ಕಳನ್ನಾಗಿ ಪಡೆದು ಮುಂದೆ ದುಷ್ಯಂತನಿಗೆ ಮದುವೆ ಮಾಡಿಕೊಟ್ಟು ಈ ಭರತ ವಂಶಕ್ಕೆ ಕಾರಣರಾಗಿದ್ದರು. ಹೀಗೆ ಪ್ರತಿಯೊಂದು ಸಂಬಂಧವೂ ಕೂಡ ಮುಂದೆ ಯಾವುದೋ ಒಂದು ದೊಡ್ಡ ಸಂಬಂಧಕ್ಕೆ ಅಡಿಪಾಯವಾಗಿ ನಿಂತಿರುತ್ತೆ ಅನ್ನೋದಕ್ಕೆ ಈ ಕಥೆಯು ಒಂದು ಪೂರಕ. ಇಲ್ಲಿ ಕೃಪಿ ಅನ್ನುವಳನ್ನು ದ್ರೋಣಾಚಾರ್ಯರಿಗೆ ಮದುವೆ ಮಾಡಿಕೊಟ್ರು ಅಂತ ಮಾತು ಬಂತು. ಯಾರು ಈ ದ್ರೋಣಾಚಾರ್ಯರು ಅಂತ ಮಧ್ಯದಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾನೆ ಜನಮೇಜಯ. ಆಗ ವೈಶಂಪಾಯನರು ಈ ಕಥೆಯನ್ನು ಮುಂದುವರೆಸಿ ದ್ರೋಣ ಅನ್ನುವ ಶಬ್ದವೇ ಅವರ ಹುಟ್ಟನ್ನು ಹೇಳುತ್ತೆ. ದೊನ್ನೆಯಲ್ಲಿ ಹುಟ್ಟಿದವನು ಅಂತ. ದೊನ್ನೆ ಅಂದರೆ ದ್ರೋಣ ಅನ್ನುವ ಶಬ್ದವೇ. ಇವತ್ತು ಆ ದ್ರೋಣರು ಹುಟ್ಟಿದ ಜಾಗವನ್ನು ಡೆಹರಾಡೂನ್ ಅಂತ ನಾವು ಕರಿತೇವೆ. ಆ ಜಾಗದ ಪ್ರದೇಶದಲ್ಲಿ ಒಬ್ಬ ತಪಸ್ವಿ ಇದ್ದ, ಭಾರದ್ವಾಜ ಅಂತ. ಆ ಭಾರದ್ವಾಜ ಅನ್ನುವ ತಪಸ್ವಿ ತಾನು ತಪಸ್ಸು ಮಾಡ್ತಾ ಇದ್ದಾಗ ಒಬ್ಬಳು ಘೃತಾಚಿ ಅಂತನ್ನುವಂತಹ ಅಪ್ಸರೆಯ ಜೊತೆಗೆ ತಾನು ಮುಂದೆ ಒಂದು ಸಂತತಿಯನ್ನು ಪಡೆಯುವುದಕ್ಕಾಗಿ ಬಾಳುವೆಯನ್ನು ನಡೆಸ್ತಾನೆ. ಆ ಬಾಳುವೆಯನ್ನು ನಡೆಸಿ ಅದನ್ನು ದೊನ್ನೆಯಲ್ಲಿಟ್ಟು ತನ್ನ ದೇಹದ ಸಾರಭೂತವಾದ ರೇತಸ್ಸನ್ನು ದೊನ್ನೆಯಲ್ಲಿಟ್ಟು ಅದಕ್ಕೆ ರಕ್ಷಣೆಯನ್ನು ಕೊಡ್ತಾನೆ. ಅಲ್ಲಿ ಹುಟ್ಟಿದ ಮಗು ಅದು ದ್ರೋಣ ಆಗುತ್ತೆ. ಅದೇ ಸಂದರ್ಭದಲ್ಲಿ ಅವರ ಮನೆಯ ಹತ್ತಿರಕ್ಕೆ ಭಾರದ್ವಾಜರ ತಮ್ಮನಾದ ಅಗ್ನಿವೇಶ್ಯ ಅನ್ನುವಂತಹ ಒಬ್ಬ ಋಷಿ ಈ ಮನೆಯಲ್ಲಿಯೇ ದ್ರೋಣನಿಗೆ ಪಾಠ ಮಾಡುತ್ತಾ ಶಂತನುವಿನ ಮನೆಯಲ್ಲಿ ಬೆಳೆದು ಬಂದಂತಹ ಕೃಪನಿಗೂ ಕೂಡ ದ್ರೋಣರ ಜೊತೆಗೆ ಪಾಠಕ್ಕೆ ವ್ಯವಸ್ಥೆ ಮಾಡುತ್ತಾರೆ. ಹೀಗೆ ಬಾಲ್ಯದಲ್ಲಿ ದ್ರೋಣಾಚಾರ್ಯರಿಗೆ ಪಾಠ ಮಾಡಿದವರು ಅಗ್ನಿವೇಶ್ಯ ಅನ್ನುವ ಪರಶುರಾಮರ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಂಡಿದ್ದ ಅತ್ಯಂತ ಬಲಿಷ್ಠನಾದ ಅತ್ಯಂತ ಶಸ್ತ್ರ ಅಸ್ತ್ರಗಳನ್ನು ಕಲಿತುಕೊಂಡಿದ್ದಂತಹ ಒಬ್ಬ ಋಷಿ. ಸ್ವತಃ ತನ್ನ ತಂದೆಯಿಂದಲೇ
ವಿದ್ಯಾಭ್ಯಾಸವನ್ನೂ ಮಾಡಿದ. ಈ ದ್ರೋಣಾಚಾರ್ಯರ ಜೊತೆಗೆ ಇನ್ನೊಬ್ಬ ಇದ್ದ. ದ್ರೋಣಾಚಾರ್ಯರಿಗೆ ಗಳಸ್ಯ ಕಂಠಸ್ಯ ಅನ್ನುವ ಸ್ನೇಹದಿಂದ ಬದುಕನ್ನು ನಡೆಸಿದವ. ಅವನ ಹೆಸರು ದ್ರುಪದ ಅಂತ. ಈ ದ್ರುಪದ ಅನ್ನುವ ಹೆಸರು ಕೂಡ ಅವನ ಹುಟ್ಟನ್ನು ಹೇಳುತ್ತೆ. ಇಲ್ಲಿ ಯಾವುದೇ ಒಂದು ಹೆಸರು ಬಂದರೂ ಕೂಡ ಆ ಹೆಸರಿನ ಜೊತೆಗೆ ಅವರ ಬದುಕಿನ ಒಂದು ಕಥೆ ತುಂಬಿಕೊಂಡಿರುತ್ತೆ. ದ್ರುಪದ ಅಂದರೆ ಒಂದು ದ್ರುಮ ಅಂದರೆ ಮರದ ಬುಡದಲ್ಲಿ ಸಿಕ್ಕಿದ ಮಗು. ಅಗ್ನಿವೇಶ್ಯರು ಎಲ್ಲೋ ತಪಸ್ಸಿಗೆ ಅಂತ ಮಧ್ಯದಲ್ಲಿ ಒಂದು ಸರ್ತಿ ದೀರ್ಘಕಾಲಿಕವಾಗಿ ತಮ್ಮ ಗುರುಕುಲವನ್ನು ತೊರೆದು ಹೋದ ಸಂದರ್ಭದಲ್ಲಿ ಮರದ ಬುಡದಲ್ಲಿ ಸಿಕ್ಕಿದ ದ್ರುಮ ಅನ್ನುವ ಅಂದರೆ ಆ ಮರದ ಬುಡದಲ್ಲಿ ಬುಡದಲ್ಲಿ ಕಂಡಂತಹ ಮಗು ಆದ್ರಿಂದಾಗಿ ಅವನಿಗೆ ದ್ರುಪದ ಅಂತ ಹೆಸರು ಬಂತು. ಅವನ ತಂದೆ ಪೃಷದ ಅಂತ ಒಬ್ಬ ಅತ್ಯಂತ ದೊಡ್ಡ ತಪಸ್ವಿ. ಅವನು ತಪಸ್ಸು ಮಾಡ್ತಾ ಅವನ ತಪಸ್ಸನ್ನು ಕೆಡಿಸಬೇಕು ಅಂತಲೇ ಒಂದಿಷ್ಟು ಪ್ರಕ್ರಿಯೆಗಳು ನಡೆದಾಗ ಅದರಲ್ಲಿ ಒಂದು ಪ್ರಕ್ರಿಯೆಯಾಗಿ ಒಬ್ಬಳು ಅಪ್ಸರೆ ಬಂದು ಸೇರಿಕೊಂಡಾಗ ಅಲ್ಲಿ ಇಳಿದು ಬಂದವ ಈ ದ್ರುಪದ. ಹಾಗೆ ದ್ರುಪದನನ್ನು ತಂದೆ ತಾಯಿಗಳಿಲ್ಲದೇ ಇದ್ದ ಸಂದರ್ಭದಲ್ಲಿ ಕರ್ಕೊಂಡು ಬಂದು ದ್ರೋಣನ ಜೊತೆಗೆ ಅಭ್ಯಾಸಕ್ಕಾಗಿ ಬಿಟ್ಟಾಗ ಬಹಳ ಪ್ರೀತಿಯಿಂದ ಪ್ರತಿಯೊಂದು ವಿಷಯಕ್ಕೂ ಹಂಚಿಕೊಂಡು ಬದುಕುವ ಪೂರ್ಣವಾದ ಗುರುಕುಲದ ಶಿಕ್ಷಣದಲ್ಲಿ ತಮ್ಮನ್ನು ಮುಳುಗಿಸಿಕೊಂಡಿದ್ದವರು ದ್ರುಪದ ಮತ್ತು ದ್ರೋಣ ಮತ್ತು ಕೃಪಾಚಾರ್ಯರು. ದ್ರೋಣಾಚಾರ್ಯರಿಗೆ ಕಲಿಯುವುದು ಅಂದರೆ ಬಹಳ ಇಷ್ಟ. ಏನು ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು, ಯಾರ ಹತ್ರ ಸಿಕ್ಕಿದ್ರು ಕಲಿಬೇಕು ಅಂತ. ಆದರೆ ಪೃಷದ ತನ್ನ ರಾಜ್ಯವನ್ನು ಮರಳಿ ತಪಸ್ಸು ಮುಗಿಸಿ ಹೊರಟು ಹೋಗ್ತಾನೆ. ರಾಜ್ಯವನ್ನು ನಡೆಸ್ತಾ ಇರ್ತಾನೆ. ರಾಜ್ಯವನ್ನು ನಡೆಸುವ ಸಂದರ್ಭದಲ್ಲಿ ಅವನಿಗೆ ಅರಮನೆಯಲ್ಲಿ ಒಂದು ತೀವ್ರವಾದ ಸಂಕಟ ಎದುರಾಗುತ್ತೆ. ಅದನ್ನು ಪರಿಹರಿಸಲಿಕ್ಕೆ ಅಂತ ಹೋದವನು ಜೊತೆಗೆ ತನ್ನ ಆರೋಗ್ಯದ ನೆಪದಿಂದಲೋ ಅಥವಾ ತೀವ್ರವಾದ ಯಾವುದೋ ಒಂದು ದೋಷದಿಂದಲೋ ಪ್ರಾಣವನ್ನು ಬಿಡುತ್ತಾನೆ. ಈ ಸುದ್ದಿ ಬಂದು ದ್ರುಪದನಿಗೆ ಅವನಿಗೆ ಬರಸಿಡಿಲಿನಂತೆ ಎರಗುತ್ತೆ. ರಾಜ್ಯವನ್ನು ನಡೆಸದೆ ವಿದ್ಯಾಭ್ಯಾಸದಲ್ಲಿ ಕುಳಿತು ನಾವು ಇಲ್ಲೇ ನಮ್ಮ ಕರ್ತವ್ಯವನ್ನು ಬಿಟ್ಟು ಕೂತೆವು ಅಂತಂದರೆ ಅದು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಗುರುಗಳ ಭಾರದ್ವಾಜರ ಅಪ್ಪಣೆಯನ್ನು ಪಡೆದು ಮರಳಿ ರಾಜ್ಯವನ್ನು ಸೇರಿಕೊಳ್ತಾನೆ. ಹೀಗೆ ಸೇರಿಕೊಂಡ ದ್ರುಪದ ಮುಂದೆ ಅಧಿಕಾರದಲ್ಲಿ ಇರುವಾಗ ಅಂದರೆ ಅದಕ್ಕಿಂತ ಹೊರಡುವಾಗಲೇ ದ್ರುಪದನ ಹತ್ರ ದ್ರೋಣಾಚಾರ್ಯರ ಹತ್ರ ಹೇಳಿರ್ತಾನೆ, ನೀವು ಯಾವಾಗ ಬೇಕಾದರೂ ಬನ್ನಿ, ನನ್ನ ಬದುಕು ನಿಮ್ಮ ಬದುಕು ಅಂತ ಪ್ರತ್ಯೇಕ ಇಲ್ಲ, ನನ್ನ ಸಂಪತ್ತೆಲ್ಲ ನಿಮ್ಮ ಸಂಪತ್ತು, ನಿಮ್ಮ ಸಂಪತ್ತೆಲ್ಲ ನನ್ನ ಸಂಪತ್ತು ಅನ್ನುವ ಹಾಗೆ ನಾವಿಬ್ಬರು ಜೊತೆಗಾರರಾದ್ರಿಂದಾಗಿ ನೀವು ಯಾವಾಗ ಏನು ಕೇಳಿದ್ರೂ ನಾನು ಕೊಡಬಲ್ಲೆ ಅಂತ ಆಶ್ವಾಸನೆ ನೀಡಿ ಹೊರಟು ಹೋಗಿದ್ದ. ಹೀಗೆ ದ್ರೋಣಾಚಾರ್ಯರು ದ್ರುಪದ ಮಿತ್ರರಾಗಿ ತಂದೆಯ ಬಳಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ತಮ್ಮ ಮುಂದಿನ ಶಿಕ್ಷಣಕ್ಕೆ ಬೇಕಾಗಿ ಯೋಚನೆ ಮಾಡ್ತಾ ಇದ್ದರು. ಇದೇ ಸಂದರ್ಭದಲ್ಲಿ ಇನ್ನೂ ಒಬ್ಬ ವ್ಯಕ್ತಿಯ ಕಥೆ ಇದರ ಜೊತೆಗೆ ಸೇರಿಕೊಳ್ಳುತ್ತೆ. ಆ ವ್ಯಕ್ತಿ ಯಾರು, ಇವರ ಜೊತೆಗೆ ಸೇರಿಕೊಳ್ಳುವ ಇನ್ನೊಂದು ಮಹತ್ವದ ಪಾತ್ರ ಯಾವುದು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ. ನಮಸ್ಕಾರ.